ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮೂರಲ್ಲಿ ಸೀರೆ ಸಂತೆ ನಡೀತಾ ಇದೆ ದೊಡ್ಡಬಳ್ಳಾಪುರದಲ್ಲಿ. ತುಂಬ ಚೆನ್ನಾಗೈತೆ. ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದರು. ಅದಕ್ಕೆ ನಾವು ಸಂಜೆ ಬಂದ್ವಿ. ಬೆಳಗ್ಗೆಯಿಂದನೂ ಐತೆ, ಇನ್ನು 3 ದಿನ ಇರುತ್ತೆ. ಇಲ್ಲಿಗೆ ಗಿಲ್ಲಿ ನಟ ಬರ್ತಾರಂತೆ, 8 ಗಂಟೆ ಮೇಲೆ ಬರ್ತಾರೆ ಅಂತ ಹೇಳ್ತಾಯಿದ್ರು. ಒಳಗಡೆ ಬಂದ್ವಿ. ಸೀರೆಗಳೆಲ್ಲ ತುಂಬ ಚೆನ್ನಾಗಿದ್ದಾವೆ. ಇವು ಬಂದು ಎಲ್ಲ 7,000 8,000 ಅಂತೆ ಒಂದೊಂದು ಸೀರೆ. ನಾವೊಂದು ಸೀರೆ ಕೇಳಿದ್ವಿ, 7,000 ಹೇಳಿದ್ರು. ಅಲ್ಲೇ ಇಕ್ಬಿಟ್ಟು ಸೈಲೆಂಟಾಗಿ ಬಂದೆ. ಇವೆಲ್ಲ 1,500 2,000. ಇದು ರೇಷ್ಮೆ ಸೀರೆ. ಇದು ಎಲ್ಲನೂ ಏನೇ ಆಗಲಿ ಸ್ವಲ್ಪ ರೇಟ್ ಜಾಸ್ತಿನೇ ಹೇಳ್ತಾಯಿದ್ರು. ಇವೆಲ್ಲ 1,500 2,000 ಅಂತೆ. ಎಷ್ಟು ಜನ ಬಂದಿದ್ರು, ಸಖತ್ತು ಜನ ಇದ್ದರು. ಮತ್ತು ಒಳಗಡೆ ಎಲ್ಲ ಪೊಲೀಸವರು ಎಲ್ಲ ಅಲ್ಲಲ್ಲಿ ಇದ್ದರು. ಸೆಕ್ಯೂರಿಟಿಗೆ ಅನೌನ್ಸ್ ಮಾಡ್ತಾನೇ ಇದ್ದರು, ಹುಷಾರಾಗಿರ್ರಿ, ಒಡವೆಗಳೆಲ್ಲ ಹುಷಾರು ಅಂತ. ಇದು ಸೀರೆಗಳು ಫುಲ್ ಹಾಕಿದ್ದಾರೆ. ಸೀರೆ ಎಲ್ಲ ನೋಡ್ಕೊಂಬಂದ್ವಿ. ಮತ್ತು ಇಲ್ಲೆಲ್ಲ ತಲೆನೋವು, ಕಾಲು ನೋವು ಮೆಡಿಷನ್ನು ಅದು ಇಟ್ಕೊಂಡಿದ್ರು. ರಂಗೋಲೆದು ಪ್ಲೇಟುಗಳು ಎಲ್ಲನೂ ಚೆನ್ನಾಗಿದೆ. ಸಖತ್ತು ಜನ ತೊಗೊತಾಯಿದ್ರು ರಂಗೋಲೆದು. ಅವೆಲ್ಲ ನೋಡಿಕೊಂಡು ಇಲ್ಲಿ ಬಂದ್ವಿ. ನಾನು ಇದೆಲ್ಲ ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. ಆ್ಯಂಕರಿಂಗ್ ಮಾಡೋದೇ ಆಗಲಿ ಎಲ್ಲನೂ. ಎಷ್ಟು ಜನ ಬಂದಿದ್ದರು. ಇನ್ನು ಜನಕ್ಕೆಲ್ಲ ಸೀಟ್ ಇದ್ದಾವೆ, ಆದರೂ ಇನ್ನೂ ಎಲ್ಲ ಕೂತ್ಕೊಂಡಿಲ್ಲ, ನೋಡ್ತಾ ಇದ್ದಾರೆ ಇನ್ನೂ. ಇಲ್ಲಿ ಮಕ್ಕಳು ಭರತನಾಟ್ಯ ಮಾಡ್ತಾಯಿದ್ರು, ನೋಡಿದ್ವಿ ಆಗೋಗೋವರೆಗೂ. ಚೆನ್ನಾಗಿ ಆಡಿದ್ರು ಡ್ಯಾನ್ಸು. ಈ ಸ್ಟೇಜು ಈ ಥರದ್ದೆಲ್ಲ ನಾನು ಇವತ್ತೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ್ಯಂಕರಿಂಗ್ ಮಾಡೋದೇ ಆಗಲಿ ಓನಾಗೆ ಲೈವಾಗಿ ನೋಡಿದ್ದಂದೆ ಇದೇ ಫಸ್ಟ್ ಟೈಮು ನಾನು ನೋಡ್ತಾ ಇರೋದು. ತುಂಬ ಖುಷಿ ಆಯಿತು. ದೊಡ್ಡಬಳ್ಳಾಪುರ ಸೀರೆಗಳ ಸಂತೆ ಆ್ಯಂಕರಿಂಗ್ ಮಾಡ್ತಾಯಿದ್ರು. ಧೀರಜ್ ಮುನ್ರಾಜ್ ಅವರು ಬರ್ತಾರೆ, ಮತ್ತು ಗಿಲ್ಲಿ ನಟ ಅವರು ಬರ್ತಾರೆ ಅಂತ. ನಾವು 6 ಗಂಟೆಗೆ ಹೋಗಿದ್ವಿ, 7:15 ಆಯಿತು, ಇನ್ನೂ ಬರಲೇ ಇಲ್ಲ. ಆದರೂ ಎಲ್ಲ ಸುತ್ತಾಡ್ಕೊಂಬರೋಣ ಅಂತ ಮತ್ತೆ ಇದೆಲ್ಲ ನೋಡಿಕೊಂಡು ಹೋದ್ವಿ ಆಚೆ ಕಡೆ. ಇನ್ನೂ ಮಸ್ತಾಗಿ ಅಂಗಡಿಗಳೆಲ್ಲ ಇದ್ದಾವೆ. ಸರಿ ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋದ್ವಿ. ಆ್ಯಂಕರಿಂಗ್ ಮಾಡ್ತಾಯಿದ್ರಲ್ಲ, ಅವ್ರನ್ನೇ ನೋಡ್ತಾ ಇದ್ದೆ ನಾನು. ಚೆನ್ನಾಗಿ ಮಾತಾಡ್ತಾಯಿದ್ರು. ಮಾತಾಡೋವಾಗ ನಾವು ಇದು ಮಾಡ್ಕೊಳ್ಳೋಕ್ಕಾಗಲ್ಲ, ಫುಲ್ಲು ಸೌಂಡ್ ಬರ್ತಿತ್ತು. ಅದಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ. ಮತ್ತು ಅಲ್ಲಿಂದ ಆಚೆಗೆ ಬಂದ್ವಿ. ಇಲ್ಲಿ ಎಷ್ಟು ಜನ ಸಿಕ್ಕಿದ್ರು ಗೊತ್ತಿರೋರೆಲ್ಲನೂ. ನಮ್ಮ ದೊಡ್ಡ ಮಗನ ಮಾಸ್ಟ್ರು ಅವರೆಲ್ಲ ಸಿಕ್ಕಿದ್ರು. ಸ್ಕೂಲಲ್ಲಿ ಓದ್ತಾ ಇದ್ನಲ್ಲ, ಇಲ್ಲಿ ಅವರು ಮಾಸ್ಟ್ರುಗಳು ಎಲ್ಲ ಮಾತಾಡ್ಸಿದ್ರು. ಮತ್ತು ಇದೇನೋ ಪಿಜ್ಜಾ ಅಂತ ಅಂತಿದ್ರು ಅಂತ ತಿನ್ನೋಣ ಅಂತ ಬಂದ್ವಿ. ಇದು ಬನ್ನಲ್ಲಿ ಮಾಡಿರೋದು ಅಂತ. ಏನು ಟೇಸ್ಟು ಚೆನ್ನಾಗಿರಲಿಲ್ಲ. 60 ರೂಪಾಯಿ ತಗೊಂಡ್ರು. ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ಇದು. ಮತ್ತು ಮಕ್ಕಳಿಗೆಲ್ಲ ಆಡ್ಕೊಳ್ಳೋಕ್ಕೆ ಸ್ವಿಮ್ಮಿಂಗ್ ಪೂಲು, ಆಟ ಸಾಮಾನು ಎಲ್ಲ ಚೆನ್ನಾಗಿದ್ವು. ಇದು ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಮೋಟು ಪಟ್ಲದು. ಈ ಕಡೆ ಚಿರುಮುರಿ ಬಜ್ಜಿ ಘಮ ಘಮ ಅಂತಿತ್ತು. ಬಜ್ಜಿ ತಗೊಂಡ್ವಿ. ಮತ್ತು ಇದೇನೋ ದೊಡ್ಡ ಹಪ್ಳ ಅಂತೆ, ಅದೇನು ತಗೊಳ್ಳಿಲ್ಲ. ಬಜ್ಜಿ ತಗೊಂಡು ತಿನ್ಕೊಂತ ಓಡಾಡ್ತಾ ಇದ್ವಿ. ಇದು ಏನೋ ಕಾಯಿನ್ ಸಿಗಾಕೊಂಡೈತೆ ಅಂತ ಹೇಳ್ತಾಯಿತ್ತು ಹುಡುಗಿ. ಅವರಪ್ಪನ ಕೊಡು ಕಾಸು ಅಂತಂದ್ರು. ಅವರಪ್ಪ ಕಾಯಿನ್ ಹಾಕ್ಬಿಟ್ಟಿದೆಯಲ್ಲ ಬಿಡು ಇನ್ನೇನು ಅಂತಿದ್ರು. ಹುಡುಗರೆಲ್ಲ ಚೆನ್ನಾಗಿ ಆಟ ಆಡ್ತಿದ್ರು. ಮತ್ತು ಬಳೆಗಳಂತೂ ಸೂಪರಾಗಿದ್ದಾವೆ. ಯಾವುದಂತ ನೋಡ್ತೀರಾ, ಯಾವುದಂತ ತೊಗೊಳ್ಳೋಣ ಅನ್ನಂಗೆ ಆಗೋಗಿತ್ತು. ನಾನೇನೇನು ತೊಗೊಂಡಿಲ್ಲ, ನಾನು ಮೊನ್ನೆ ಎಲ್ಲ ತಗೊಂಬಂದಿದ್ದೆ. ಈ ಸೈಡ್ ಬಂದರೆ ಇದು ಇನ್ನೂ ಸೂಪರಾಗಿತ್ತು. ಇಲ್ಲಿ ಒಂದು ಜೊತೆ ತೊಗೊಂಡೆ. ಮತ್ತು ಓಲೆಗಳು ಎಲ್ಲ. ಅಲ್ಲಿಂದ ಓಡಾಡ್ಕೊಂಬಂದ್ವಿ. ಮತ್ತು ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಇದು ಬಾದಾಮಿ ಜ್ಯೂಸ್ ತೊಗೊಂಡ್ವಿ ಇಬ್ರೂ. ನಂಗೆ ಕೊಡಬೇಕಾದ್ರೆ ಫುಲ್ಲಾಗಿ ಹಾಕಿದ್ರು, ಕೈ ಮೇಲೆಲ್ಲ ಚೆಲ್ಲೋಯ್ತು. ಅದೇ ಹೇಳ್ತಾ ಇದ್ದೆ ಅವ್ರಿಗೆ. ಮತ್ತು ಗ್ಲಾಸಲ್ಲಿ ನೀರು ಕೊಟ್ಟರು, ತೊಳ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಜ್ಯೂಸೂ. ಸಖತ್ತು ಜನ. ಮತ್ತು ಇಷ್ಟು ಥರದ ಐಟಮ್ಸು ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲಿ. ಮತ್ತು ಉಪ್ಪಿನಕಾಯಿನೂ ಇಟ್ಟಿದ್ರು. ಎಷ್ಟು ಥರ ಉಪ್ಪಿನಕಾಯಿ ಇಟ್ಟಿದ್ದಾರೆ ಅಂದರೆ, ಬೆಳ್ಳುಳ್ಳಿದು ಮಿಕ್ಸು, ಕಾಳುಗಳು, ಮಾವಿನಕಾಯಿ ಮತ್ತು ಮೆಣಸಿನ್ಕಾಯಿದು ಪ್ರತಿಯೊಂದು ಉಪ್ಪಿನಕಾಯಿ ಇಟ್ಟಿದ್ರು ಇಲ್ಲಿ. ನಾವು ಸುಮ್ಮನೆ ನೋಡ್ತಾ ಇದ್ವಿ, ನಾವೇನು ತೊಗೊಂಡಿಲ್ಲ. ಆ ಉಪ್ಪಿನಕಾಯಿ ಎಲ್ಲ ನಮ್ಮ ಅಮ್ಮನೇ ಮಾಡಿ ಕಳಿಸ್ತಾರೆ. ಬರೀ ಬೆಳ್ಳುಳ್ಳಿದು ಸ್ಮೆಲ್ಲು ಸಖತ್ತಾಗಿ ಬರ್ತಿತ್ತು. ಇದು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅಂತೆ. ಇದೆಲ್ಲ ರಾಗಿ ಹಪ್ಳ, ಕಾಳುಗಳ ಹಪ್ಳದ್ದು. ಮತ್ತು ಅಲ್ಲಿಂದ ಓಡಾಡ್ಕೊಂಬಂದು ಒಂದು ಖಾರ ತಿಂದ್ವಿ. ಇದು ಪರವಾಗಿಲ್ಲ, ಟೇಸ್ಟು ಚೆನ್ನಾಗಿತ್ತು. ಕೊಟ್ಟಿದ್ದ ದುಡ್ಡಿಗೂ ವರ್ತ್ ಅನಿಸ್ತು. 40 ರೂಪಾಯಿ ತುಂಬ ಚೆನ್ನಾಗಿತ್ತು.
ಸ್ವಲ್ಪ ಖಾರ ಆಗೋಗಿತ್ತು. ನೀರು ಬಾಟ್ಲ್ ಇರಲಿಲ್ಲ. ತಿರುಗಿ ಸ್ವಲ್ಪ ಮುಂದೆ ಬಂದುಬಿಟ್ಟು ತಗೊಂಡ್ವಿ ನೀರು ಬಾಟ್ಲು. ಮತ್ತೆ ಗಿಲ್ಲಿ ಅವ್ರು ಬರ್ತಾರೆ ಅಂತ ಅನೌನ್ಸ್ ಮಾಡ್ತಿದ್ರು. ಇಲ್ಲಿಗೆ ಬಂದ್ವಿ ಮತ್ತೆನೂ. ಈಗ ಮತ್ತೆ 7:15 ಅಂದರು, 8:15 ಅಂದರು. ಸರಿ ಅಷ್ಟೊತ್ತವರೆಗೂ ಇರೋಕ್ಕಾಗಲ್ಲ ಅಂತ ಮನೆಗೆ ಬಂದುಬಿಟ್ವಿ.